ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಈಗಾಗಲೇ ರಾಜ್ಯಾದ್ಯಂತ ಕಾಂಗ್ರೆಸ್ನ ಒಂದು ಆಕ್ರೋಶ ಕೂಡ ಭುಗಿಲಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಕಾರವಾರದಲ್ಲಿ ಕೂಡ ಬೃಹತ್ ಪ್ರತಿಭಟನೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳ ಇದರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದು ಅವ್ರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಸರ್, ಈಗ ರಾಜ್ಯಪಾಲರ ನಡೆಗೆ ಮೊದಲದಾಗಿ ಏನು ಪ್ರತಿಕ್ರಿಯೆ ಹೇಳ್ತಾರೆ? ಮೂಡ ಹಗರಣದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ. ನಾವು ರಾಜ್ಯಪಾಲರ ನಡೆಯನ್ನು ನಾವು ಖಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇದು ಮಾಡಿದಂಥದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಈ ಪರಿಸ್ಥಿತಿ ಆಗಬಾರ್ದು ನಮ್ಮ ದೇಶದಲ್ಲಿ. ಇವರು BJPಯವರು ರಾಜ್ಯಪಾಲರನ್ನು ದುರುಪಯೋಗ ಮಾಡಿಕೊಂಡು ಅವರಿಗೆ ರಾಜ್ಯಪಾಲರು ಅಂದೇಳಿ ಅವರು ಮರೆತಿ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿರೋದು ಇದು ಖಂಡಿಸ್ತೇನೆ ನಾನು. ಸರ್, ಈಗಾಗಲೇ ತಮ್ಮ ರಾಜ್ಯ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಪರವಾಗಿ CM ಅವರ ಪರವಾಗಿ ಕೂಡ ಇದ್ದಿರುವಂಥದ್ದು. ಅದರ ಜೊತೆಗೆ ಈಗ ರಾಜ್ಯಾದ್ಯಂತ ಮತ್ತು ಪ್ರತಿಭಟನೆಗೆ ಕೂಡ ಕರೆ ಕೊಟ್ಟಿರುವಂಥದ್ದು. ಮತ್ತು BJP ಕೂಡ ಇನ್ನೊಂದು ಕಡೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕಳೆದ ಹಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದೆ, ಪಾದಯಾತ್ರೆ ಕೂಡ ಮಾಡಿರುವಂಥದ್ದು. BJP ಅವರ ಒಂದು ಅದು ಯಾಕಾಗಿ ಸರ್ CM ಅವರು ರಾಜೀನಾಮೆ ಕೊಡಬೇಕಂತ ಅವರು ಅಂತೆ ಮಾಡ್ತಾರೆ, ಯಾಕೆ ಕೊಡಬೇಕಂತ ಹೇಳ್ತೀವಿ ಸರ್? ಕೊಡಬೇಕು ಅಥವಾ ಹೇಗೆ ಸರ್ BJP ಅವರು ಇದ್ರ ಬಗ್ಗೆ? ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಕೆಲಸವನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ಬಡವರ ಕೆಲಸ ಅಂದರೆ ಅವರು ತನ್ನ ಮನೆಯ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ. ಸರ್ಕಾರದ ಕೆಲಸ, ಈ ರಾಜ್ಯದ ಕೆಲಸ, ರಾಜ್ಯದ ಜನರ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಏನೇ ಮಾಡಿದರೂ ಇವರನ್ನು ಮುಖ್ಯಮಂತ್ರಿಗಳನ್ನಾಗಿ ಇಳಿಸದೇ ಇದ್ದರೆ ಇವರಿಗೆ ಕಷ್ಟ ಇದೆ ಅನ್ನುವಂಥ ಪರಿಸ್ಥಿತಿಗೆ BJPಯವರು ಬಂದುಬಿಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲ ಸಚಿವ ಸಂಪುಟ ಸದಸ್ಯರು ಮತ್ತು ಶಾಸಕರು, ಇಡೀ ಸರ್ಕಾರ ಅವ್ರ ಸೈಡಲ್ಲಿ ನಿಂತುಬಿಟ್ಟಿದ್ದೇವೆ. ನಾವು ಯಾವುದೇ ಕಾರಣಕ್ಕೆ ನ್ಯಾಯದ ಪರವಾಗಿ ನಿಂತಿದ್ದೇವೆ. ನಾವು ಯಾವುದೇ ಕಾರಣಕ್ಕೆ ನಾವು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ರಾಜೀನಾಮೆ ಕೊಡಬೇಕು ಅಂದರೆ ಇಮ್ಮಿಡಿಯೇಟ್ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು. ಇಂಥ ತಪ್ಪು ಕೆಲಸವನ್ನು ಮಾಡಿದಂಥ ರಾಜ್ಯಪಾಲರು ನಮ್ಮ ರಾಜ್ಯಕ್ಕೆ ಬೇಡ. ಸರ್, ಇನ್ನೊಂದು ವಿಚಾರ, ಈಗ ಕೇಂದ್ರ ಸಚಿವರಾದಂಥ BJP ಆದಂಥ ಸೋಮಣ್ಣವರು ಕೂಡ CM ಸಿದ್ದರಾಮಯ್ಯ ಅವರ ಪರವಾಗಿ ಸ್ವಲ್ಪ ಹೇಳಿಕೆಯನ್ನು ನೀಡಿರುವಂಥದ್ದು. ಅಂದರೆ CM ಆಗಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅವರೇ ಮುಂದುವರಲಿ ಎಂಬ ಮಾತುಗಳನ್ನು ಆಡಿರುವಂಥದ್ದು ಸೋಮಣ್ಣವರು, BJPಯ ಕೇಂದ್ರ ಸಚಿವರು. ಇವರೇ ಎಲ್ಲರಿಗೂ ಗೊತ್ತಿದೆ, BJPಯವ್ರಿಗೂ ಅಷ್ಟೂ ಜನಕ್ಕೂ ಗೊತ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯವರ ಕೆಲಸ ನೋಡಿ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ. ಮೆಚ್ಚಿಕೊಂಡ್ರು ಅವರು ನಮಗೆ ಮತ್ತೆ ರಾಜಕಾರಣ ಮಾಡಲಿಕ್ಕೆ ಮುಂದೆ ಕಷ್ಟ ಇದೆ ಅನ್ನುವಂಥ ಸಂದರ್ಭ BJPಯವ್ರಿಗೆ ಬಂದಿದೆ. ಹಾಗಾಗಿ ವಿರೋಧ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ ಅಂದೇಳು BJPಯವ್ರಿಗೆ ಗೊತ್ತಿದೆ. ಸರ್, ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತಾಡಿದರು, ಇದೇ ರೀತಿ BJPಯವರು ಮುಂದುವರಿಸಿದ್ದಾರೆ ಇನ್ನು 6 ತಿಂಗಳಲ್ಲಿ ಅರ್ಧದಷ್ಟು ಲೀಡರ್ ಅಂದರೆ BJPಯ ನಾಯಕರು ಜೈಲಲ್ಲಿ ಇರ್ತಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗ್ಬೋದು ಸರ್, ಮುಂದಿನ ಬೆಳವಣಿಗೆ ಏನಾಗ್ಬೋದು? ಇಲ್ಲ, ಯಾಕೆ ಅಂತ ಹೇಳಿದರೆ ಅವರು ಮಾಡಿದಂಥ ತಪ್ಪು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರೂ ಮಾಡಲಿಲ್ಲ. BJPಯವರು ಅಷ್ಟು ಬೇಡಾದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಅವರಿಗೂ ಗೊತ್ತಿದೆ, ರಾಜ್ಯಪಾಲರಿಗೂ ಗೊತ್ತಿದೆ. ರಾಜ್ಯಪಾಲರ ಟೇಬಲ್ ಮೇಲೆ ವರ್ಷಗಟ್ಟಲೆ ಅಲ್ಲಿ ಬಿದ್ದುಕೊಂಡಿದೆ. ಆದರೂ ಅವರು CM ಇಳಿಸಬೇಕು, ನಮ್ಮ ಸರ್ಕಾರವನ್ನು ಸ್ಥಿರಗೊಳಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಕ್ಕೆ BJPಯವರಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಈ ರಾಜ್ಯದ ಜನರ ಆಶೀರ್ವಾದ ಪಡ್ಕೊಂಡು ಮಾಡಿದ್ದೇವೆ. ಮತ್ತು ಅದಲ್ಲದೆ ನಮ್ಮ ಮುಖ್ಯಮಂತ್ರಿಗಳು ಸಾಮಾನ್ಯ ಜನರು, ಬಡವರ ಪರವಾಗಿದ್ದಾರೆ. ನಮ್ಮ ಸರ್ಕಾರಕ್ಕೆ ಅಥವಾ ನಮ್ಮ ಮುಖ್ಯಮಂತ್ರಿಗಳಿಗೆ ಏನೂ ಆಗಲಿಕ್ಕೆ ಈ ರಾಜ್ಯದ ಜನರ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ನಾವೆಲ್ಲರೂ ಗಟ್ಟಿಯಾಗಿ ನಿಂತಿದ್ದೇವೆ. ಯಾವುದೇ ಕಾರಣಕ್ಕೆ BJPಯವರು ಸುಳ್ಳು ಹೇಳುವುದನ್ನು ನಿಲ್ಲಿಸ್ತೇವೆ ನಾವು. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಹೇಗಿರುತ್ತೆ ಸರ್ ಇದು ಸಂಬಂಧಪಟ್ಟ? ಇಲ್ಲ, ನಾವು ಈಗಾಗಲೇ ಏನು ಮಾಡಿದ್ದೇವೆ, ಒಂದು ರಾಜ್ಯಪಾಲರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. BJPಯವರ ಮಾತು ಕೇಳಿಕೊಂಡು ಆ ಕುರ್ಚಿಯ ಗೌರವವನ್ನು ಕಳ್ಕೊಳ್ಬಾರ್ದು. ಬಹಳ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಸ್ಥಾನ ರಾಜ್ಯಪಾಲರದ್ದು, ಅದನ್ನು ಉಳಿಸಬೇಕು. ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನೀವು ತಪ್ಪು ಮಾಡಿದ್ರಿ, ಅದು ಆಗಬಾರ್ದು. ಯಾವುದೇ ಕಾರಣಕ್ಕೆ ನಾವೇನು ತಪ್ಪು ಮಾಡಲಿಲ್ಲ, ನಮ್ಮ ಮುಖ್ಯಮಂತ್ರಿಗಳೇನು ತಪ್ಪು ಮಾಡಲಿಲ್ಲ, ನಿಮ್ಗೆ ಗೊತ್ತಿದ್ದು ತಪ್ಪು ಮಾಡಿದ್ರಿ, ಅದನ್ನು ಗೌರವವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು.
ಇವಿಷ್ಟು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಳಗಿರಿ ಹೇಳುವಂಥ ಮಾತು. ಒಟ್ಟಿನಲ್ಲಿ ರಾಜ್ಯಪಾಲರು ಬಿಜೆಪಿಯವರ ಮಾತು ಕೇಳಿ ತಮ್ಮ ಗೌರವವನ್ನು ಕಳೆದುಕೊಳ್ಳಬಾರದು, ಹೀಗಾಗಿ ಯೋಚನೆ ಮಾಡಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದನ್ನು ಖಂಡಿಸಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಬೃಹತ್ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇವತ್ತು ಕಾರವಾರದ ಮಿತ್ರ ಸಮಾಜ ಮೈದಾನದಲ್ಲಿ ಸೇರಿದ ಕಾಂಗ್ರೆಸ್ನ ಮುಖಂಡರಾಗಿ ಆಗಿರಬಹುದು, ಸಚಿವರು ಎಲ್ಲರೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ರಾಜ್ಯಪಾಲರ ಒಂದು ನಡೆಗೆ ತೀವ್ರ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇರಬಹುದು. ದೃಶ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಗಳವೈದ್ಯ ಆಗಿರಬಹುದು ಅಥವಾ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವಂತಹ RB ದೇಶಪಾಂಡೆ ಆಗಿರಬಹುದು ಮತ್ತು ಶಾಸಕರು, ಮುಖಂಡರು ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆ ಕೂಡ ಪಾಲ್ಗೊಂಡಿರುವಂತದ್ದು. ಈ ಬಗ್ಗೆ ಮೊದಲು ನಾನು ಸಚಿವರನ್ನೇ ಮಾತಾಡ್ತೀನಿ. ಸರ್, ಈಗ ತಾವು ಪ್ರತಿಭಟನೆ ಮಾಡ್ತೀವಿ ಸರ್, ಯಾವ ಕಾರಣಕ್ಕೆ ಪ್ರತಿಭಟನೆ? ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ, ಬಿಜೆಪಿಯವರ ವಿರುದ್ಧ ಪ್ರತಿಭಟನೆ. ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ ಇಂಥ ಪರಿಸ್ಥಿತಿ ಯಾವ ಸರ್ಕಾರಕ್ಕೂ ಬರಬಾರ್ದು ಅಂದೇಳಿ ನಾವು ದೇಶಕ್ಕೆ ಮೆಸೇಜ್ ಕೊಡೋಗೋಸ್ಕರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಲಿಲ್ಲ. 50 ವರ್ಷ ರಾಜಕೀಯ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇರುವಂತವ್ರು, ಅಂಥವ್ರ ಮೇಲೆ ಇವರು ಅಪರಾಧವನ್ನು ಮಾಡಿದ್ದಾರೆ. ಇದು ನಾವು ಖಂಡಿಸ್ತಾ ಇದ್ದೇವೆ. ರಾಜ್ಯಪಾಲರನ್ನ ವಜಾ ಮಾಡಬೇಕು, ಪ್ರಾಸಿಕ್ಯೂಷನ್ ವಾಪಸ್ ತಗೊಳ್ಬೇಕು. ಯಾವುದೇ ಕಾರಣಕ್ಕೆ ಇಂಥ ಪರಿಸ್ಥಿತಿ, ಸುಳ್ಳು ಹೇಳೋದು, ಇಂಥ ಕೆಟ್ಟ ಪರಿಸ್ಥಿತಿ ಕಿತ್ತಾಕಬೇಕು ಬಿಜೆಪಿ. ಇನ್ಮೇಲೆ ಯಾರಿಗೂ ಬಿಜೆಪಿಯವರು ಇಂಥ ಪರಿಸ್ಥಿತಿ ಅಥವಾ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಂಡು ಇಂಥ ಕೆಲಸವನ್ನ ಮಾಡೋದು ಕೈ ಬಿಡಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸಚಿವರಾದಂತಹ ಮಂಕಳಗಿರಿ ಹೇಳ್ತಾರೆ, ನೋಡ್ತಾ ಇರಬಹುದು ಪ್ರತಿಭಟನೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮತ್ತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವಂತಹ RB ದೇಶಪಾಂಡೆ ಅವರು ಇದ್ದಾರೆ. ಸರ್, ಈಗ ಪ್ರತಿಭಟನೆ ಈಗ ಹೊರಟಿದೆ ಸರ್, ಪ್ರತಿಭಟನೆ ಹೋಗ್ತಾ ಇದ್ರೆ ತಮ್ಮ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ ಮುಂದೆ? ನೋಡಿ, ನಾವು ಸ್ವಲ್ಪ ಅವಕಾಶ ರಾಜ್ಯಪಾಲ ಕೊಡಬೇಕಾಗ್ತದೆ. ಅವರು ಸರಿ ನಡ್ಕೊಳ್ಕೆ ಇಟ್ರೆ ಏನು ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯ ವಿರುದ್ಧ ವಾಪಸ್ ತಗೊಂಡ್ರೆ ಒಂಥರ ಒಂದು ಹಂತ ಬಂದು ಒಳ್ಳೆ ಸಂಬಂಧ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗ್ಬೋದು. ಆದರೆ ಇವತ್ತಿನ ಲಕ್ಷ್ಯ ನೋಡಿದರೆ ರಾಜ್ಯಪಾಲರು ಕೈಗೊಂಬೆ ಆಗಿದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ, NDA ಸರ್ಕಾರ ಕೈಯಲ್ಲಿ. ಹಾಗಾಗಿ ಈ ರಾಜ್ಯಪಾಲ ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ರಾಜ್ಯಪಾಲ ಮುಂದುವರಿಸಲಿಕ್ಕೆ ಅಸಾಧ್ಯ. ಅವರು ಸಂವಿಧಾನದ ಕೊಲೆ ಮಾಡಿದ್ದಾರೆ, ಪ್ರಜಾಪ್ರಭುತ್ವ ಕೊಲೆ ಮಾಡಿದ್ದಾರೆ. ಯಾವ ರಕ್ಷಣೆ ಒಂದು ರಾಜ್ಯಪಾಲ ಮಾಡಬೇಕು? ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅದನ್ನೇ ಅವ್ರು ಕೊಲೆ ಮಾಡಿದರೆ ಅವ್ರಿಗೇನು ಅಧಿಕಾರ ಇದೆ, ಅಲ್ಲಿ ಅಧಿಕಾರ ಇರಬೇಕು. ಹಾಗಾಗಿ ಅವ್ರಿಗೆ ಮರ್ಯಾದೆ, ಲಜ್ಜೆ ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು. ಸರ್, ಇವರು ಬಿಜೆಪಿಯವರು ಕೂಡ ಮತ್ತು JDS ಅವರು ಕೂಡ ಇದು ಒತ್ತಾಯ ಮಾಡ್ತಾ ಇದ್ದಾರೆ. CM ಅವರು ರಾಜೀನಾಮೆ ಕೊಡಬೇಕು ತಕ್ಷಣ ಅಂತೇಳಿ ಒತ್ತಾಯ ಮಾಡ್ತಾರೆ. ನೋಡಿ, ಈಗ ಗವರ್ನರ್ ಕಡೆಗೆ ಇದು ಒಂದೇ ಒಂದು ಪ್ರಕರಣ ಇದ್ದಿಲ್ಲ ಸಿದ್ದರಾಮಯ್ಯದು ಅನುಮತಿ ಕೊಡಲಿಕ್ಕೆ ಮುಂದಿನ ಪಾತ್ರಕ್ಕೆ. ಭಾಳ ಜನ ಪ್ರಕರಣಗಳು ಪೆಂಡಿಂಗ್ ಅದಾವಲ್ಲ, ಅವ್ರು ಟೇಬಲ್ ಅದಾವೆ, 3-4 ವರ್ಷದಿಂದ ಅದಾವೆ. ಅದ ಮೇಲೆ ಯಾಕೆ ಮಾತುಗಳು ರಿಜೆಕ್ಟ್ ಮಾಡು, ಎಕ್ಸೆಪ್ಟ್ ಮಾಡು. ಯಾಕೆ ಮಾಡಿಲ್ಲ? ಕುಮಾರಸ್ವಾಮಿ ಇರ್ತದೆ ಮತ್ತು ನಿರಾಣಿನದೆ, ಜೋಲೆ ಬಾಯಿ ಇರ್ತದೆ. ಎಷ್ಟು ಬೇಕು? ರಿಪೋರ್ಟ್ ಕೊಟ್ಟಿದ್ದಾರೆ. ಯಾಕೆ? ಹಾಗಾಗಿ ರಾಜ್ಯಪಾಲರಿಗೆ ಉತ್ತರ ಇಲ್ಲ. ಹಾಗಾಗಿ ರಾಜ್ಯಪಾಲರು ಸ್ವತಃ ಏನಾದ್ರು ಮರ್ಯಾದೆ ಇದ್ರೆ, ಆತ್ಮಗೌರವ ಇದ್ರೆ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇದು ನನ್ನ ಸೂಚನೆ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ಪದ್ಧತಿಯಿಂದ ಇದರ ಮುಂದೆ ಸಹ ಈ ಹೋರಾಟ ನಡೆಸ್ತೇವೆ. ಯಾತಕ ನ್ಯಾಯ ಸಿಗುವುದು ಆತಕ. ಸಿದ್ದರಾಮಯ್ಯ ಅವನ ಜೀವನದಲ್ಲಿ ಏನು ತಪ್ಪು ಮಾಡಿದ, ಅವನ ಕಪ್ಪು ಚುಚ್ಚಿ ಅವನ ಜೀವನದಲ್ಲಿ ಯಾವಾಗ ಆಗಿಲ್ಲ. ಇದು ಮೊದಲೇ ಬಾರಿ. ಮತ್ತು ಆ ಸೈಟು ಕೊಟ್ಟಿದ್ದು ಸಹ ಬಿಜೆಪಿ ಆಡಳಿತದಲ್ಲಿ, ಬಿಜೆಪಿ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಿಲ್ಲ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಎರಡನೇದು,
ನಾವು ಈ ಹೋರಾಟ ಮುನ್ನಡೆಸ್ತೇವೆ. ಅದರ ರಾಜ್ಯಪಾಲರು ಸಹ ಎಚ್ಚರಿಕೆಯಿಂದ ಇದ್ರ ಮುಂದೆ ಹೆಜ್ಜೆ ಹಾಕಬೇಕು. ಹೊನ್ನಾವಳಿ ಜನ ರೊಚ್ಚಿದ್ರೆ ಅದು ಜನರಿಗೆ ಹಿಡಿಯೋದು ಕಷ್ಟ ಆಗ್ಬೋದು. ಇವಿಷ್ಟು ಆರ್ ವಿ ದೇಶಪಾಂಡೆ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ರಾಜ್ಯಪಾಲರು ಇನ್ಮುಂದೆ ಆದರೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಯಾಕಂತಂದ್ರೆ ಈ ಹಿಂದೆ ಹಲವು ಆರೋಪಗಳು ಬಂದಿರುವಂತಹ ಅಂದ್ರೆ ಶಶಿಕಲಾ ಜೊಲ್ಲೆ ಆಗಿರ್ಬೋದು, ನಿರಾಣಿ ಆಗಿರ್ಬೋದು, ಬೇರೆ ಬೇರೆ ವಿರುದ್ಧ ಕೇಸ್ಗಳು ಕೂಡ ರಾಜ್ಯಪಾಲರ ಟೇಬಲ್ ಮೇಲಿದೆ. ಆ ಎಲ್ಲ ಪ್ರಕರಣಗಳನ್ನ ಬದಿಗಿರಿಸಿ ಕೇವಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂಬ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.